ಜೈಲು ಸಿಬ್ಬಂದಿಯ ಕಣ್ತಪ್ಪಿಸಿ ಮೊಬೈಲ್ಗಳ ಸಪ್ಲೈ ಮಾಡಲಾಗ್ತಾ ಇರುವಂತದ್ದು. ಖೈದಿಗಳು ಎಲ್ಲಿ ಮೊಬೈಲ್ ಬಚ್ಚಿಡ್ತಾರೆ ಗೊತ್ತಾ? ಸಿಬ್ಬಂದಿ ಕಣ್ತಪ್ಪಿಸೋದಕ್ಕೆ ಕೈದಿಗಳಿಂದ ಮಾಸ್ಟರ್ ಪ್ಲಾನ್ ಮಾಡಲಾಗ್ತಿದೆ. ಡ್ರೈನೇಜ್ ನೀರು ಹೋಗುವಂತಹ ಜಾಗದಲ್ಲಿ ಮೊಬೈಲ್ ಪತ್ತೆ ಆಗಿದೆ. ಅಲ್ಲಿನ ಪ್ಯಾಕೆಟ್ ಸುತ್ತಿ ಮೊಬೈಲ್ ಅನ್ನ ಬಚ್ಚಿಡ್ಲಾಗ್ತಾ ಇದೆ. ಈ ಡ್ರೈನೇಜ್ ಜಾಗವನ್ನು ಕೂಡ ಬಿಟ್ಟಿಲ್ಲ, ಅಲ್ಲಿ ಬಚ್ಚಿಡ್ತಾ ಇದ್ದಾರಂತೆ. ಡ್ರೈನೇಜ್ ನೀರು ಹೋಗುವ ಜಾಗದಲ್ಲಿ ಮೊಬೈಲ್ ಪತ್ತೆ ಆಗಿರುವಂಥದ್ದು. ಹಾಲಿನ ಪ್ಯಾಕೆಟ್ ಸುತ್ತಿ ಮೊಬೈಲ್ ಅನ್ನ ಬಚ್ಚಿಡ್ಲಾಗಿದೆ. ಆರೋಪಿಗಳ ಕೈಯಲ್ಲೇ ಹೊರತೆಗೆಸಿರುವಂತಹ ಅಧಿಕಾರಿಗಳು ಮೊಬೈಲ್ ಅನ್ನ, ಹಾಲಿನ ಕವರನ್ನ ಸುತ್ತಿ ಬಚ್ಚಿಟ್ಟಿದ್ದಾರೆ. ಜೈಲಿನಿಂದಲೇ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಖೈದಿಗಳು. ಐಷಾರಾಮಿ ಸೌಲಭ್ಯ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳಿಂದ ಸರ್ಚ್ ಮಾಡಲಾಗಿದೆ. ದರ್ಶನ್ ಇರುವ ಬ್ಯಾರೆಕ್ನಲ್ಲಿಯೂ ಕೂಡ ಸಿಬ್ಬಂದಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕೇಂದ್ರ ಕಾರಾಗೃಹದ 9ನೇ ಬ್ಯಾರೆಕ್ನಲ್ಲಿ ತಪಾಸಣೆ ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಜೈಲಿನ 3 ವಾರ್ಡ್ಗಳ ಅಮಾನತು ಮಾಡಲಾಗಿದೆ ಅಂತೆ. ಕಾರಾಗೃಹ ಡಿಜಿಪಿ ಅಶೋಕ್ ವಿರುದ್ಧ ಷಡ್ಯಂತ್ರ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ವಿವಿಧ ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಜೈಲು ಸಿಬ್ಬಂದಿಯ ಕಣ್ತಪ್ಪಿಸಿ ಇದೀಗ ಕೈದಿಗಳು ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾರೆ ಮೊಬೈಲ್ ಅನ್ನ ನೋಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್. ಇವನು ನೋಡಿ ಪ್ರೊಡ್ಯೂಸ್ ಮಾಡ್ತಾರೆ ಇವನು ನೋಡಿ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ಇವತ್ತು 7ನೇ ತಾರೀಕು ಸುಮಾರು 12 ಗಂಟೆ 12:53ಗೆ ಇವನು ಅಭಿ ಒಬ್ಬ ಇದ್ದಾನೆ. ಅವನು ಇದು ಹೆನ್ನೂರು ಬಂಡೆ ಮರ್ಡರ್ ಕೇಸ್ ನಲ್ಲಿ 2.5 ವರ್ಷ ಹಿಂದೆ ಅವನು ವಿಘ್ನೇಶ್ ಯಾರು ಬಹುಶಃ ಇದ್ದಾನೆ. ಆ ಒಂದು ಮರ್ಡರ್ ನಲ್ಲಿ ಅವನು, ದರ್ಶನ್ ಮತ್ತೊಬ್ಬ ರಕ್ಷಿತ್ ಇವೆಲ್ಲ ಇದ್ದು. ರಕ್ಷಿತ್ ಈಗ ಅವನು ಹೊರಗಡೆ ಹೋಗಿದ್ದಾನೆ. ಈ ಒಂದು ಅನ್ನ ದರ್ಶನ್ ಅವನು ಕೂಡ ಅಲ್ಲೇ ಇದ್ದಾನೆ. ಸೊ ದರ್ಶನ್ದು ಆ ದಿವಸ ಅವನ ಕಡೆ ಮೊಬೈಲ್ ಸಿಕ್ಕಿತ್ತು, ಅದಕ್ಕಾಗಿ ಅವನಿಗೆ ಶಿಫ್ಟ್ ಅಲ್ಲಿ ಕ್ವಾರಂಟೈನ್ ಬ್ಯಾರಕ್ ಮಾಡಿದೀವಿ. ಮತ್ತೆ ಈಗ ನಾವು ಜೈಲಿನಲ್ಲಿ ಆಲ್ಫಾಬೆಟಿಕಲ್ ಎಲ್ಲ ಖೈದಿಗಳಿಗೆ ಈಗ ಗ್ಯಾಂಗ್ ಪ್ರಕಾರ ಇದ್ರು. ಈಗ ಆಲ್ಫಾಬೆಟಿಕಲ್ ನಾವು ಎಲ್ಲರಿಗೆ ಬ್ಯಾರಕ್ ನಾವು ಅವ್ರಿಗೆ ಲೊಕೇಟ್ ನಾವು ಮಾಡ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಇವರು ರೊಚ್ಚಿಗೆದ್ದು ಏನಾದ್ರು ಮತ್ತೆ ಅವ್ರಿಗೆ ಬಹುಶಃ ಗೊತ್ತಾಯ್ತು ನಾವೆಲ್ಲ ಮಾಡ್ತಾ ಇದೀವಿ. ಸೊ ಇವರು ಈ ರೀತಿ ಒಂದು ತರಲೆ ಮಾಡಕ್ಕೆ ಒಂದು ಅದು ಏನಿದೆ ಈ ಫೋನ್ ಏನಿದೆ ಒಂದು ಟಾಯ್ಲೆಟ್ ನಲ್ಲಿ 2 ಫೀಟ್ ಕೆಳಗಡೆ ಪೈಪ್ ನಲ್ಲಿ ಇಟ್ಟಿದ್ರು. ಅಲ್ಲಿಂದ ತಗೊಂಡು ಅವ್ರು ಯೂಸ್ ಮಾಡ್ಕೊಂಡು ಮತ್ತೆ ಇದು ಒಂದು ಯಾವ ಸುದ್ದಿ ವಾಹಿನಿಗೆ ಅವರು ಕಳ್ಸಿದ್ರು. ನಮ್ಗೆ ಕೂಡ ನಿನ್ನೆ ಗೊತ್ತಾಯ್ತು. ನಾವು ಅನ್ಸುಕುಮಾರ್ SP ಅವರಿಗೆ ತಕ್ಷಣ ಮೆಸೇಜ್ ಕೊಟ್ಟಿದ್ದೀವಿ. ಇವ್ರಿಗೆಲ್ಲರಿಗೆ ರೌಂಡ್ ಅಪ್ ಮಾಡಿ ಮತ್ತೆ ಮೊಬೈಲ್ ಫೋನ್ ಸೀಸ್ ಮಾಡಿ ಅಲ್ಲಿ ಒಂದು ಕೇಸ್ ಕೂಡ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಮತ್ತೆ ನಿರ್ಲಕ್ಷಣಾ ಸಲುವಾಗಿ 3 ಜನ ವಾರ್ಡರ್ ಇದ್ದಾರೆ, ಅವ್ರ ಮೇಲೆ ನಾವು ಅವ್ರಿಗೆ ಸಸ್ಪೆಂಡ್ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಯಾರು ಜೈಲರ್ ಇದ್ರು ಅವ್ರಿಗೆ ಕೂಡ ಅವ್ರ ಮೇಲೆ ನಾವು ವಿಚಾರಣೆ ನಾವು ಮಾಡ್ತೀವಿ. ಅವ್ರ ಮೇಲೆ ಕೂಡ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಏನಿದು ಪದೇ ಪದೇ ಇದು ರಿಪೀಟ್ ಆಗ್ತಾ ಇದೆ? ಅಲ್ಲ ನೋಡಿ, ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಲಿನ ಕವರ್ ಅನ್ನ ಸುತ್ತಿ ಡ್ರೈನೇಜ್ ಜಾಗದಲ್ಲಿ ಬಚ್ಚಿಟ್ಟಿರುವಂತದ್ದು. ಯಾವುದೇ ಭಯ ಇಲ್ವಾ? ಇದಕ್ಕೇನು ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ವಾ? ಪದೇ ಪದೇ ಇದು ರಿಪೀಟ್ ಆಗ್ತಾ ಇರೋದಾದ್ರೂ ಏನಕ್ಕೆ ಅಂತ ಹೇಳ್ಬಿಟ್ಟು ಅರುಣ್ ಅಪ್ಡೇಟ್ಸ್ ಕೊಡೋದಾದ್ರೆ. ರೋಜಾ, ಯಾಕಂದ್ರೆ ಸರತ್ನಗರ ಜೈಲಲ್ಲಿ ಏನು ಅಲೋಕ್ ಕುಮಾರ್ ಅವರು ಬಂದ ನಂತರ ಕೆಲವೊಂದಷ್ಟು ಕಠಿಣ ಕ್ರಮಗಳನ್ನ ಏನೋ ತಗೊಳ್ತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಇದೀಗ ಅವರಿಗೆ ಹೆಸರಿಗೆ ಒಂದು ಮಸಿ ಬೆಳಬೇಕಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜನ ಯಾರು ವಿಚಾರಣಾಧೀನ ಕೈದಿಗಳು ಯಾರಿದ್ದಾರೆ, ಸೊ ಅವರು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಅಂದ್ರೆ ಈ ಒಂದು ವಿಡಿಯೋಗಳು ಯಾರು ಮಾಡಿದ್ದಾರೆ ಮತ್ತೆ ಯಾವ ಒಂದು ಬೆರಕ್ ನಲ್ಲಿ ಸಿಕ್ಕಿದೆ ಅನ್ನೋದು ಸಹ ಈಗ ಗೊತ್ತಾಗಿರುವಂತದ್ದು. ಮತ್ತೆ ಈಗ ಏನು ಅಲೋಕ್ ಕುಮಾರ್ ಅವರು ಮತ್ತೆ ಜೈಲಿನ ಸೂಪರಿಂಟೆಂಡೆಂಟ್ ಇರ್ಬೋದು ಮತ್ತೆ ಎಲ್ಲರೂ ಸಹ ಒಂದು ಜೈಲಿಗೆ ಒಳಗಡೆ
ಪರಿಶೀಲನೆ ಸಹ ಮಾಡಿರುವಂತದ್ದು. ಯಾವ ಒಂದು ಬೆರಕಲ್ಲಿ ಸಿಕ್ಕಿದೆ ಮತ್ತೆ ಯಾರು ಈ ರೀತಿ ಮಾಡಿದ್ದಾರೆ ಅನ್ನೋದು ಸಹ ಗೊತ್ತಾಗಿರುವಂತದ್ದು. ಅಂದ್ರೆ ಏನು ಎಲ್ಲರೂ ಬಂಡೆ ಕಿರಣ್ ಮರ್ಡರ್ ಕೇಸ್ ನಲ್ಲಿ ಏನು ಆರೋಪಿಗಳಾಗಿದ್ದಂತಹ ದರ್ಶನ್ ಇರ್ಬೋದು ಮತ್ತೆ ಅಭಿ ಇದೆ, ಸೊ ಅವರು ಈ ರೀತಿ ಮಾಡಿರೋದು ಗೊತ್ತಾಗಿರುವಂತದ್ದು. ಸೊ ಅವರನ್ನ ಈಗಾಗಲೇ ಅವರು ಆಲ್ಫಾಬೆಟ್ ಪ್ರಕಾರ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಿರುವಂತದ್ದು. ಅದರ ಜೊತೆಗೆ ಏನಂದ್ರೆ ಅಲೋಕ್ ಕುಮಾರ್ ಅವರೇ ನಮ್ಗೆ ಈ ರೀತಿಯ ನೆಟ್ಫ್ಲಿಕ್ಸ್ ಇರ್ಬೋದು, OTT ಇರ್ಬೋದು ಮತ್ತೆ ಬೇರೆ ಬೇರೆ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ಹೇಳಿರುವಂತದ್ದು ಗೊತ್ತಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಸಹ ಅಲ್ಲಿನ ಜೈಲ್ ಅವತ್ತು ಡ್ಯೂಟಿ ಯಾರಿದ್ರು, ಆ ಜೈಲಿನ ವಾರ್ಡರ್ ಇದ್ರು ಮತ್ತೆ ವಾರ್ಡನ್ ಯಾರಿದ್ರು ಅವರ ವಿರುದ್ಧ ಸಹ ಈಗ ಒಂದು ಕಠಿಣ ಕ್ರಮಗಳನ್ನ ಅಲೋಕ್ ಕುಮಾರ್ ಅವರು ತೆಗೆದುಕೊಂಡಿರುವಂತದ್ದು. ಸೊ ಅವರನ್ನ ಈಗಾಗಲೇ ಸಸ್ಪೆಂಡ್ ಅನ್ನ ಮಾಡಿ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಅನ್ನ ಮಾಡಿ ಮತ್ತೆ ಅವರ ವಿರುದ್ಧ ಇಲಾಖೆ ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು. ಮತ್ತೆ ಅದರ ಜೊತೆಗೆ ಯಾರು ಆರೋಪಿಗಳು ಈ ರೀತಿ ಆ ವಿಡಿಯೋಗಳನ್ನ ಮಾಡಿ ಹೊರಗಡೆ ಹರಿಬಿಟ್ಟಿದ್ರು, ಸೊ ಅಂತವರ ವಿರುದ್ಧನೂ ಸಹ ಇದೀಗ ಒಂದು ಪ್ರಕರಣ ದಾಖಲಿಸಿಕೊಂಡು ಅವರ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣವನ್ನ ಭರತ್ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ರಜದಿಂದ ಅಂದ್ರೆ ಏನಂದ್ರೆ ಅದಕ್ಕೆ ಈಗ ಅಲೋಕ್ ಕುಮಾರ್ ಅವರು ಹೊರಗಡೆ ಬಂದ್ರೆ ಅಂದ್ರೆ ಹೊರಗಡೆ ಇದ್ದ ಸಂದರ್ಭದಲ್ಲಿ ಮತ್ತೆ ಅವರ ಜೈಲಿನ ಸೂಪರಿಂಟೆಂಡೆಂಟ್ ಆದ ಸಂದರ್ಭದಲ್ಲಿ ಅವರಿಗೆ ಮತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ರಜಾ. ರೈಟ್ ಥ್ಯಾಂಕ್ ಯು ಅರುಣ್ ತಮ್ಮ ಡೀಟೇಲ್ಸ್ಗಾಗಿ.